ಹಾಯ್ ವಿವರ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತು ಹಲಸಿನ ಹಣ್ಣಿನ ಜಾಮ್ ಜೊತೆಗೆ ನಿಮ್ಮನ್ನ ಮೀಟ್ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ನೋಡೋಣ. ಮೌತ್ ವೆಟ್ಟಿಂಗ್ ಆಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ, ಜೊತೆಗೆ ಲೈಕ್ ಕೊಡಿ, ಶೇರ್ ಕೂಡ ಮಾಡಿ. ನೋಡಿ, ಹಲಸಿನ ಹಣ್ಣಲ್ಲಿ ಜಾಮ್ ಮಾಡೋದು ಹೇಗೆ ನೋಡೋಣ. ಹಲಸಿನ ಹಣ್ಣು ಪ್ರಿಯರಿಗೆ ಅದು ಎಂಥ ಒಳ್ಳೆ ಸ್ಮೆಲ್ ಇರುತ್ತೆ ಗೊತ್ತಾ. ಇಷ್ಟು ಹಲಸಿನ ಹಣ್ಣು ಬೇಡ, ಇದರಲ್ಲಿ ನಾನೊಂದು 7-8 ತೊಗೊಂಡಿದ್ದೀನಿ ಅಷ್ಟೇ ಹಲಸಿನ ಹಣ್ಣು. ಆ್ಯಪಲಲ್ಲಿ ಅರ್ಧ ಆ್ಯಪಲ್ ತೊಗೊಂಡಿದ್ದೀನಿ. ನಾನು ಮಾಡಿರೋ ಕ್ವಾಂಟಿಟಿ ನಿಮಗೆ ತೋರಿಸ್ಲಿಕ್ಕೆ. ಸಣ್ಣದಾಗಿ ಹಲಸಿನ ಹಣ್ಣನ್ನ ಬೀಜ ಎಲ್ಲ ತೆಗೆದು ಹೆಚ್ಚಿಟ್ಕೊಳ್ಳಿ. ಹಾಗೆ ಆ್ಯಪಲ್ದು ಸಿಪ್ಪೆಲ್ಲ ತೆಗೆದು ಅದನ್ನು ಹೆಚ್ಚಿಟ್ಕೊಳ್ಳಿ. ಆದಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ತುಂಬ ನೈಸಾಗಿ ಗ್ರೈಂಡ್ ಮಾಡಬಾರ್ದು, ಸ್ವಲ್ಪ ತರಿ ಬಾಯಿಗೆ ಸಿಗಬೇಕು. ಹಲಸಿನ ಹಣ್ಣು ಸ್ವಲ್ಪ ಸಿಗಬೇಕು, ಆ ಥರ ಗ್ರೈಂಡ್ ಮಾಡ್ಕೊಳ್ಳಿ. ತೋರಿಸ್ತೀನಿ ನಾನೀಗ. ನೀರೇನೋ ಹಾಕೋದು ಬೇಡ, ಅದರಲ್ಲೇ ಗ್ರೈಂಡ್ ಆಗಬೇಕು. ನೋಡಿ, ಒಂದು ಸ್ವಲ್ಪ ತರಿ ಇರಬೇಕು, ಆಯಿತಾ. ಇದು ಆ ಪೇಸ್ಟು ಒಂದು ಬೌಲ್ ಇದ್ದರೆ ಅದರ ಅರ್ಧ ಭಾಗ ಸಕ್ಕರೆ ಅಷ್ಟೇ. ನೋಡಿ, ಒಂದು ಮಂದ ಇರುವಂಥ ಬಾಣಲಿಗೆ ಹಾಕಿ ಆ ಪೇಸ್ಟನ್ನ ಹಾಕ್ಕೊಳ್ಳಿ. ಹಲಸಿನ ಹಣ್ಣು ಮತ್ತು ಆ್ಯಪಲ್ದು ಪೇಸ್ಟ್ ಹಾಕ್ಕೊಂಬಿಟ್ಟು ಅದಕ್ಕೆ ಅದೆಷ್ಟಿತ್ತು ಅದರದ್ದು ಅರ್ಧ ಭಾಗ ಸಕ್ಕರೆ ಹಾಕ್ಕೊಳ್ಳಿ, ಅಥವಾ ಬೆಲ್ಲ ಕೂಡ ಹಾಕ್ಬೋದು, ಆಪ್ಷನ್ ಇದೆ. ಅದಾದರೂ ಹಾಕ್ಬೋದು. ಬೆಲ್ಲ ಹಾಕಿದ್ರೆ ಒಂದು ಬೇರೆ ಕಲರ್ ಆಗ್ತದೆ. ಇದು ಚಕ್ಕೆ ಪೌಡ್ರು, ಗಮನಿಸಿ. ನಾನು ಇದೆಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಚಕ್ಕೆ, ಜೀರಿಗೆ, ಮೆಣಸು ಎಲ್ಲ ಸಪ್ರೇಟ್ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ನಿಮಗೆ ಪೌಡ್ರ್ ಇಲ್ಲ ಅಂದರೆ ಒಂದು 2 ಪೀಸ್ ಚಕ್ಕೆ ಕುಟ್ಬಿಟ್ಟು ಹಾಕಿ. ಇದೊಂದು ಯೆಲ್ಲೋ ಕಲರ್, ಫುಡ್ ಕಲರ್ ಒಂದು ಸ್ವಲ್ಪ ಹಾಕಿದ್ದೀನಿ, ಆಯಿತಾ. ಅದನ್ನ ಮಿಕ್ಸ್ ಮಾಡಿ. ಸ್ಟವ್ದು ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಳ್ಳಿ. ನೋಡಿ, ಹಲಸಿನ ನಂಗೆ ತರಿಯಾಗಿ ಸಿಗ್ತಾಯಿದೆ ನೋಡಿ. ಅದು ತಿನ್ನುವಾಗ ಚಂದ ಬಾಯಿಗೆ ಸಿಗ್ತದೆ. ಆವಾಗ ನೋಡಿ ಹೀಗೆ ಇದನ್ನು ಆ ಹೀಟಲ್ಲಿ ಇದು ಮಾಡ್ಕೊಂಡು ಬರುವಾಗ ಅದು ನೀರಿನ ಅಂಶ ಎಲ್ಲ ಹೋಗ್ತದೆ. ಸೌಂಡ್ ಹೋದ್ಮೇಲೆ ನೋಡಿ, ನಾವು ಸ್ಪೂನಲ್ಲಿ ತಳ್ಳುವಾಗ ನಮ್ಮ ಜೊತೆಗೇ ಬರುತ್ತೆ. ಇದು ಕರೆಕ್ಟ್ ಮೆಷರು, ಆಯಿತಾ. ಜಾಮ್ ಮಾಡೋದು ಈ ಥರ. ಈಗ ಅರ್ಧ ಹೋಳು ನಿಂಬೆ ಹಣ್ಣು ತೊಗೊಂಬಿಟ್ಟು ಅದ್ರದ್ದು ಜ್ಯೂಸ್ ಹಾಕ್ಕೊಳ್ಳಿ. ಒಂದು 8-10 ಡ್ರಾಪ್ ಬಿದ್ದರೆ ಸಾಕು, ಆಯಿತಾ. ಆಮೇಲೆ ಅದನ್ನ ಇನ್ನೊಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಬಾಟ್ಲಿಗೆ ಹಾಕಿ ಪ್ರಿಸರ್ವ್ ಮಾಡಿಟ್ಕೊಳ್ಳಿ. ನನಗೆ ಬಾಟ್ಲಿಗೆ ಹಾಕೋ ಅಷ್ಟೆಲ್ಲ ಇರೋಲ್ಲ. ಬ್ರೆಡ್ ತರಿಸ್ತೀನಿ, ಬ್ರೆಡ್ಡಿಗೆ ಚೆಂದ ಜಾಮ್ನ ಅಪ್ಲೈ ಮಾಡ್ಕೊಳ್ತೀನಿ, ಆಮೇಲೆ ತಿಂತೀನಿ. ನೀವು ಹಾಗೆ ತಿನ್ನಿ, ಸಖತ್ತಾಗಿರುತ್ತೆ. ಹಲಸಿನ ಹಣ್ಣು ಪ್ರಿಯರಿಗೆ ಭಾಳ ಖುಷಿಯಾಗುವಂಥ ಒಂದು ಜಾಮ್ ಇದು. ಇಟ್ಸ್ ವೆರಿ ಈಸಿ ಅಲ್ವಾ, ಬೇಗನೆ ಆಯಿತು, ಬೇಗನೆ ತಿನ್ನಲಿಕ್ಕೂ ಚೆಂದ. ನೋಡಿ, ಎಷ್ಟು ಬೇಕಷ್ಟು ಅಪ್ಲೈ ಮಾಡ್ಕೊಳ್ಳೋ ಒಂದು ಪೀಸ್ ಬ್ರೆಡ್ಡಿಗೆ ಅದ್ರ ಮೇಲೆ ಇನ್ನೊಂದು ಪೀಸ್ ಬ್ರೆಡ್ ಇಟ್ಕೊಳ್ಳಿ. ಆಮೇಲೆ 2 ಕೈಲಿ ಇಟ್ಕೊಂಡು ಖುಷಿಯಾಗಿ ತಿನ್ನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.